ಸರ್ ಇವತ್ತವರೆಗೂ ಬಡ್ಜೆಟ್ ಒಂದು PPT ಪ್ರೆಸೆಂಟೇಷನ್ ಮಾಡಿದಾರೆ ಸರ್ ಯಾರು ಮಾಡಿಲ್ಲ ಈಗ. ಫಸ್ಟ್ ಆಫ್ ಆಲ್ ನಾನು ಆಶ್ವಾಸನೆ ಕೊಡಬೇಕು ನನಗೆ ಅನ್ಸಿತ್ತು ಸರ್. ಫಸ್ಟ್ ಆಫ್ ಆಲ್ ಹಾನೆಸ್ಟ್ ಆಗಿ ನಾನು ಕೊಡಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಬಡ್ಜೆಟ್ ಏನಿದೆ, ಡೆಫಿಸಿಟ್ ಎಷ್ಟಿದೆ, ಈ ಬಡ್ಜೆಟ್ನ ಡಿವೈಡ್ ಮಾಡಿದ್ರೆ ಏನು ಸಮಸ್ಯೆಗಳಿದೆ, ಇದಕ್ಕೆ ಎಷ್ಟು ಅಲೋಕೇಟ್ ಮಾಡ್ಬೋದು ನಾನು ಗೊತ್ತಾಗಲ್ವಾ ಸರ್? ನನಗೆ ಗೊತ್ತಾಗಲ್ಲ ಸರ್. ನೀವೆಲ್ಲ 4 ವರ್ಷ 50 ವರ್ಷ 20 ವರ್ಷ 8 ವರ್ಷ ರಾಜ್ಯ ಆಳಿರೋರು, ನಿಮಗೆಲ್ಲ ಗೊತ್ತಿದೆ. ಕ್ಲೀನಾಗಿ ಅಲೋಕೇಟ್ ಮಾಡ್ಬೋದಲ್ಲ ಸರ್? ನೆಕ್ಸ್ಟ್ ಬಡ್ಜೆಟ್ ಇಷ್ಟನ್ನು ನಾವು 40,000 ಕೋಟಿನ ಎಜುಕೇಷನ್ ಇದು ಹೆಲ್ತ್ಗೆ ಇಡ್ತೀವಿ, ಈ ಹಾಸ್ಪಿಟ್ಲ್ ಈ ಥರ ಬರುತ್ತೆ ಸರ್. ಪಿಕ್ಚರ್ ಮಾಡಿ ಏನೋ ಇವಾಗ ನಾವೆಲ್ಲ ಒಂದು ಮನೆ ಕಟ್ಟಬೇಕಂದ್ರೆ 3D ಮಾಡಿಕೊಡ್ತೀವಿ, 3D ಮಾಡಿಕೊಡ್ಬೋದು, ಸ್ಕೆಚ್ ಹಾಕಿ ತೋರಿಸ್ಬಿಡ್ಬೋದು ನೀವು. ಅಲ್ಲೆಲ್ಲ ದಯವಿಟ್ಟು ಇನ್ಮೇಲೆ ಆಮೇಲೆ ಅದಕ್ಕೆ ಬಡ್ಜೆಟ್ ಎಷ್ಟು ಬಾಳಿಕೆ ಎಲ್ಲ ಮಾಡ್ಬೋದಲ್ವಾ ಸರ್? ಸರ್ ಇವತ್ತವರೆಗೂ ಬಡ್ಜೆಟ್ ಒಂದು PPT ಪ್ರೆಸೆಂಟೇಷನ್ ಮಾಡಿದಾರೆ ಸರ್ ಯಾರು ಮಾಡಿಲ್ಲ ಈಗ. ಯಾಕೆ ಮಾಡಿಲ್ಲ ನಾನು ಕೇಳ್ತಾ ಇರೋದು? ಕೇಳಿ ಸರ್. ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕ್ಬಿಟ್ಟು ಲಾಸ್ಟ್ ಇಯರ್ ಬಡ್ಜೆಟ್ 30,000 ಕೋಟಿ ಎಜುಕೇಷನ್ಗೆ ಆಗಿದೆ ನೋಡಿ, ಈ ಸ್ಕೂಲ್ ಹಿಂಗಾಗಿದೆ ನೋಡಿ, ಈ ಟಾಯ್ಲೆಟ್ ಹಿಂಗಾಗಿದೆ ನೋಡಿ, ಇದು ಹಿಂಗಾಗಿದೆ, ಈ ರೋಡ್ಗಳು ಇಷ್ಟಾಗಿದೆ, ಇಷ್ಟು ಖರ್ಚಾಗಿದೆ, ಇಷ್ಟಾಗಿದೆ, ನೆಕ್ಸ್ಟ್ ಬಡ್ಜೆಟ್ ನಮ್ಮ ಕಲ್ಪನೆ ಈ ಥರ ಇದೆ ಮಾಡ್ಬೋದಲ್ವಾ ಸರ್? ಮಾಡ್ಬೋದು, 100% ಮಾಡ್ಬೋದು. ಯಾಕೆ ಮಾಡ್ತಾ ಇಲ್ಲ? ಯಾರು ಕೇಳ್ತಾ ಇಲ್ಲ, ಅದೇ ಜನಗಳು ನಾನು ಕೇಳ್ತಾ ಇದ್ದೀನಿ ಸರ್. ನಾನೊಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ, ಯಾಕೆ ಮಾಡಬಾರ್ದು? ಉಪೇಂದ್ರ ಅವ್ರು ಕೇಳ್ತಾನೂ ಇದ್ದಾರೆ, ಹೇಳ್ತಾನೂ ಇದ್ದಾರೆ. ಆ ಬದಲಾವಣೆಯ ಬಗ್ಗೆನೇ ಮಾತಾಡ್ತಿರೋದು ಅವರು. ಉಪೇಂದ್ರ ಅವ್ರು ಹೇಳಿದಂಥ ಒಂದು ಮಾತು ನನಗೆ ನಿಜ, ಯಾವ ಪಕ್ಷ ಯಾವ ಸರ್ಕಾರ ಏನನ್ನೂ ಫ್ರೀಯಾಗಿ ಕೊಡೋದಿಲ್ಲ ಸರ್. ಎಲೆಕ್ಷನ್ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚಾಗತ್ತಲ್ವ ಸರ್? ಹೌದು ಸರ್, ಆಗುತ್ತಲ್ವ ಸರ್? ಎಲ್ಲಿಂದ ಬರ್ತಿದೆ ಸರ್ ಅದು ಹಣ? ಎಲ್ಲಿಂದ ಬರುತ್ತೆ ಅಂದ್ರೆ ಜನಗಳಿಂದ ಇರ್ತದೆ ಸರ್. ಒಂದು ನಿಮಿಷ, ನಾನೊಬ್ಬ ಕಾರ್ಯಕರ್ತ, ನಾನೊಬ್ಬ ಸೀಟ್ ಕೊಟ್ರಿ, ನನಗೊಂದು ಟಿಕೆಟ್ ಕೊಟ್ರಿ, ನಾನು ಖರ್ಚು ಮಾಡ್ಬೇಕಲ್ಲ ಸರ್? ಹೌದು. ಎಷ್ಟು ಖರ್ಚು ಮಾಡ್ಬೋದು ಸರ್? ಹಾನೆಸ್ಟ್ ಆಗಿ ಮಾತಾಡೋಣ. ಹೌದು. ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ? 10 ರಿಂದ 20. ಎಷ್ಟು? 10 ಒಂದಂಗಿತ್ತು ಯಾರು? ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ನೋಡಿ ಒಂದು ನಿಮಿಷ ನೋಡಿ 50 crores ಖರ್ಚು ಮಾಡಿ 50 crores ಖರ್ಚು ಮಾಡಿ ಸಂಬಳ ಎಷ್ಟು ಸರ್ MLAಗೆ? 1 ಲಕ್ಷ 2 ಲಕ್ಷ 2.25 ಲಕ್ಷ ಏನೋ ಬಿಡಿ. 3 ಲಕ್ಷ ಬರೋ 4 ಲಕ್ಷ ಸರ್. 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್. 50 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ. ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದು ಅಂತ ಹೇಳ್ತಿದ್ರಲ್ಲ, ಅದೇ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಜನ ಯಾರು ಮಾಡ್ಕೊಂಡಿರೋದು? ರಾಜಕಾರಣಿಗಳು. ಯಾರು? ನೀವು ಯಾರು? ಜನನೇ, ನಾವೇ ಮಾಡಿರೋದು ಅದನ್ನ. ಈಗ ಯಾರು ಚೇಂಜ್ ಆಗ್ಬೇಕಾಗಿರೋದು? ಈಗ ಯಾರು ಬದಲಾವಣೆ ಆಗಬೇಕಾಗಿರೋದು ಅಲ್ವಾ ಸರ್? ನನಗೆ ಅಪ್ರಸ್ತುತ ಅನ್ಸುತ್ತೆ ಸರ್ ಇತ್ತೀಚೆಗೆ. ಯಾಕೋ ಅಧಿಕಾರ ಮತ್ತೆ ಹಣದ ಆಸೆಗೆ ಜನ ಕೊಟ್ಟಂತ ಮತಭಿಕ್ಷೆಯನ್ನ ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ, ಜನಕ್ಕೆ ದ್ರೋಹ ಮಾಡ್ತಾರೆ. ಅದೇ ಜನ ಈ ವ್ಯಕ್ತಿ ಕೊಡೋ 500,000 ಹಣಕ್ಕಾಗಿ ತಮ್ಮ ಮತಗಳನ್ನು ಮಾರ್ಕೋತಾರೆ. ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ. ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ದೀರಿ. ನೀವು ಸೂಚಿಸುವಂಥ ವ್ಯಕ್ತಿಯನ್ನು ನಾವು ಹೇಗೆ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ? ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ? ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ನನ್ನ ಈಗಾಗಲೇ ಹೇಳಿದ್ರಲ್ಲ. ಒಂದು ನಿಮಿಷ ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಿ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ನನ್ನ ನೀವು ಕ್ವಶನ್ ಕೇಳಬಾರ್ದು, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ಮುಗಿದೋಯ್ತಲ್ಲಿ. ತಾವು ಸೂಚಿಸುವ ವ್ಯಕ್ತಿಗಳನ್ನ ಯಾವ ಆಧಾರ? ನಾನು ಸೂಚಿಸ್ತಾನೆ ಇಲ್ಲ, ಸೆಲೆಕ್ಷನ್ ಮಾಡ್ತಿರೋದು ಜನಗಳಿವಾಗ. ನಾನು ಅದನ್ನೇ ಫಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಲೆಕ್ಷನ್ ನಾನು ಮಾಡ್ತಿಲ್ಲ, ನಾನು ಪಾರ್ಟಿ ಪ್ರೆಸಿಡೆಂಟ್. ಅವ್ರು ಹೇಳೋದು, ಈಗ ನೀವು ನಿಮ್ಮ ಪಕ್ಷದವ್ರು ಹೇಳಿದ್ರು 5,000 ಕೊಟ್ಟು ಅಪ್ಲಿಕೇಶನ್ ತಗೊಳ್ಳಿ, 2,000 DD ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತ. ಯಾರು ಆಸ್ಪಿರೆಂಟ್ಸ್ ಇದ್ದಾರೋ ಅವರ ಮಧ್ಯದಲ್ಲಿ ನಾವು ಒಬ್ಬರನ್ನ ಆರಿಸ್ತೀವಿ ಅಂತ. ಉಪೇಂದ್ರ ಅವ್ರು ಹೇಳೋದು ಜನರಿಗೆ ಬಿಡ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ಯಾರು ಆಗ್ಬೇಕು ಅಂತ ನೀವು ಚಾಯ್ಸ್ ಮಾಡಿ. ಈಗ ನಿಮ್ಮಂಥ ಯಂಗ್ಸ್ಟರ್ಸು ನೀವೇ ಒಂದು 50 ಜನ ಸೇರಿಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ, ಹೋಗಯ್ಯ ನೀನು ನಿಂತ್ಕೊಳ್ಳಯ್ಯ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ, ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ? ಹೇಳಿ, ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ? ದೊಡ್ಡ ಲೆವೆಲ್ ಬಿಟ್ಬಿಡಿ, ಏನು ಹೇಳಿ, ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ. ಒಂದು ಹಳ್ಳಿಲಿ ಆಗಲ್ವಾ? ಅಲ್ಲ, ಅಪ್ರಸ್ತುತ ಅನ್ಸಲ್ವಾ? ಅಲ್ಲ, ನಿಮಗೆ ಅಪ್ರಸ್ತುತ ಅನ್ಸೋದು ಅದು ಯಾವತ್ತೂ ಅಪ್ರಸ್ತುತಾನೆ. ಯದ್ ಭಾವಂ ತದ್ಭವತಿ. ನಾನು ಏನು ಅನ್ಕೋದ್ರೆ ಜೀವನ ಹಂಗೆ ನಡೀತದೆ ಸರ್. ನಾನು ಉದ್ಧಾರ ಆಗಲ್ಲ ಸರ್ ಅಂದ್ರೆ. ಬದಲಾವಣೆ ಆಸೆ ನಮಗೂ ಇದೆ, ಬಟ್ ಯಾಕೋ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ, ಅದು ಬಹಳ ಭಯ ಆಗೋದು. ಹೋಪ್ಲೆಸ್ ಸಮಾಜ ಆಗಬಾರ್ದು. ಇವತ್ತು ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ 500 ಜನ 1000 ಜನ ಇದ್ರು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಸಾಧನೆ, ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ. ಆ ಮೂರ್ಖತನೂ ಇಲ್ಲ, ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನ ನನಗಿಲ್ಲ. ನನ್ನ ಕರ್ತವ್ಯ ನನಗನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ.
ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ, ಕಲ್ಪನೆ ಇರುತ್ತಲ್ಲ ಸರ್. ಎಂಡ್ ರಿಸಲ್ಟ್ ಅಲ್ಲ, ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಬದುಕು ಚೆನ್ನಾಗಿರಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚು ಆಗಬೇಕು ಅಂತ ಯೋಚನೆ ಮಾಡ್ತೀವಿ, ಬದುಕು ಚೆನ್ನಾಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಯಾಕೆ ಎಂಡ್ ರಿಸಲ್ಟ್? ಬಿಗಿನಿಂಗ್ ಚೆನ್ನಾಗಿದೆ, ಖುಷಿಯಾಗಿದ್ದೀವಿ ಇವಾಗ, ಅದು ಒಳ್ಳೆ ವಿಚಾರ ಹೇಳ್ಕೊಂಡು ಹೋಗೋಣ. 4 ಜನ ಬದಲಾಗಲಿ, ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗಲಿ. ಅಲ್ಲ, ಫೈನಲಿ ಎಲೆಕ್ಷನ್ ಗೆಲ್ಲಬೇಕು ಉಪೇಂದ್ರ ಅವರೇ. ಸರ್, ಜನ ಗೆಲ್ಬೇಕು. ನನಗೆ ನಾಯಕರು ಗೆದ್ದು ಸಾಕಾಗೋಗ್ಬಿಟ್ಟಿದೆ ಇಲ್ಲಿ. ಅವ್ರು ಗೆಲ್ತಾನೇ ಇದ್ದಾರೆ. ಜನ ಯಾವಾಗ ಸರ್ ಗೆಲ್ಲೋದು? ಮತದಾರರು ಗೆಲ್ಲಬೇಕು ಇಲ್ಲಿ. ಮತದಾರರು ಗೆಲ್ಲೋದು ಅಂದರೆ ಅವರ ಆಯ್ಕೆಯ ಪ್ರತಿನಿಧಿ ವಿಧಾನಸೌಧಕ್ಕೆ ಬರಬೇಕು. ಅಲ್ಲ, ಕರೆಕ್ಟು. ಅವ್ರು ನೀನು ಹೋಗಯ್ಯ ಅನ್ಬೇಕು, ನೀನು ಸರಿ ಇಲ್ಲ ಅಂದರೆ ಕೆಳಗಿಳಿಯ ಅನ್ಬೇಕು, ರೈಟ್ ಟು ರಿಜೆಕ್ಟ್ ಬರಬೇಕು ಅಲ್ವಾ, ರೈಟ್ ಟು ರೀಕಾಲ್ ಬರಬೇಕು, ಕಾನ್ಸ್ಟಿಟ್ಯೂಷನಲ್ ಆ ಬದಲಾವಣೆಗಳಾಗಬೇಕು. ಅದಾಗಬೇಕು ಅಂದರೆ SOP ಇರಬೇಕು ಪ್ರತಿನಿಧಿಗೆ. ಕರೆಕ್ಟ್. ನಾನು ಎಲೆಕ್ಟ್ ಮಾಡಿಬಿಟ್ಟು ನನಗೊಂದು ಮಾರ್ಗಸೂಚಿನೇ ಇಲ್ಲ ಅಂದರೆ ನಾನು ಹೆಂಗೆ ಬೇಕಾದ್ರೆ ಕೆಲಸ ಮಾಡ್ತೀನಿ. ನಾನು ನೀವು ಹೆಂಗೆ ವಾಪಸ್ ಕರಿತೀರಾ? ನಾವಿಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿದ್ದೀವಿ, ಇದೇ ಥರ ಕೆಲಸ ಮಾಡಬೇಕು. ನೀನು ಮಾಡಿಲ್ಲ ಅಂದರೆ ನಿನ್ನ ರೈಟ್ ಟು ರೀಕಾಲ್ ಮಾಡೋ ಇದು ಕೊಡಬೇಕು. 6 ಮಂತ್ಸ್ಗೆ 1 ಇಯರ್ಗೆ ಒಂದ್ಸತಿ ಸಣ್ಣ ಪುಟ್ಟ ಪೋಲಿಂಗ್ ಆಗಬೇಕು. ಆಗ್ಬೋದಲ್ಲ ಸರ್? ನಾವು ಕೋಟ್ಯಾಂತರ ರೂಪಾಯಿ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದು ವೋಟ್ ಹಾಕೋಕ್ಕಾಗಲ್ವಾ? ಮಾಡ್ಬೋದು. ಇವತ್ತಿನ ಟೆಕ್ನಾಲಜಿ ಎಲ್ಲವೂ ಸಾಧ್ಯ ಇದೆ. ಟೆಕ್ನಾಲಜಿಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಆಗತ್ತೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋಸ್ಕರ